ಮುಖದ ಸ್ಕಿನ್ ಯಾವಾಗಲೂ ಸಾಫ್ಟ್ ಆಗಿರಬೇಕು, ಹಾಗೆ ಕಣ್ಣು ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ ಕಡಿಮೆ ಆಗಬೇಕು, ಪಿಂಪಲ್ಸ್ ಕಡಿಮೆ ಆಗಬೇಕು ಅಂದರೆ ಈ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಟ್ರೈ ಮಾಡಿ. ಈ ಒಂದು ಹೋಮ್ ರೆಮಿಡಿಯಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ಒಂದು ಬೆಸ್ಟ್ ರಿಸಲ್ಟ್ನ ನೀವೇ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ. 2 ಬೀಟ್ರೋಟ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಫುಲ್ ಸಿಪ್ಪೆನೆಲ್ಲ ನಾನು ತಗೊಂಡಿದ್ದೀನಿ. ಸಿಪ್ಪೆ ಬೇಕಿದ್ರೆ ಹಾಕ್ಕೊಳ್ಬೋದು, ನಾನು ಬೇಡ ಅಂತ ಹೇಳ್ಬಿಟ್ಟು ತೆಗ್ದಿದ್ದೀನಿ. ಹಾಗೆ ನಾವಿಲ್ಲಿ ಪಲ್ಯಕ್ಕೆ ಯಾವ ರೀತಿ ನಾವು ತುರ್ಕೊಳ್ತೀವಿ ಆ ರೀತಿ ಬೀಟ್ರೋಟ್ ಎರಡೂ ಕೂಡ ಚೆನ್ನಾಗಿ ತುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಬೀಟ್ರೋಟ್ನ ಕಟ್ ಮಾಡಿ ಹಾಕೋದ್ರಿಂದ ನೀಟಾಗಿ ಫುಲ್ ಪೇಸ್ಟ್ ಆಗೋದಿಲ್ಲ. ಸೊ ಹಂಗಾಗಿ ನಾನು ಈ ರೀತಿ ತುರ್ಕೊಂಡು ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಅಕ್ಕಿ ತೊಳೆದಿರೋ ನೀರನ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ತುಂಬಾ ಒಳ್ಳೆಯದು ಇದಕ್ಕೆ. ಹಾಗೆ ಎಲ್ಲದನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಜಾಲ್ರಿಲಿ ನೀಟಾಗಿ ಸೋಸ್ಕೊಂಡಿದ್ದೀನಿ. ನಾನು ನೀಟಾಗಿ ಫುಲ್ ಬರೀ ಪಲ್ಪ್ ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಇಲ್ಲಿ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ಆಗೋವಷ್ಟು ರೋಸ್ ವಾಟರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಫಿ ಕಪ್ ಬರುತ್ತಲ್ವ, ಸೊ ಅದರಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ನಾನು ಇದಕ್ಕೆ ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮಾತ್ರ ಕಪ್ಸ್ಗೆಲ್ಲ ಫಿಲ್ ಮಾಡಿ ಉಳಿದಿರೋ ಅಂಥ ಪಲ್ಪ್ನ ಒಂದು ಬಾಟ್ಲಿಲೇ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಎಲ್ಲದನ್ನು ಕೂಡ ಫ್ರೀಸರಲ್ಲಿ ಇಟ್ಟಿದ್ದೀನಿ. ಒಂದು 30 ಮಿನಿಟ್ಸ್ ಇಟ್ಟರೆ ಸಾಕು. ಉಳಿದಿರೋ ಅಂಥ ಪಲ್ಪ್ನ ಬಾಟ್ಲಿಲಿ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಫ್ರೀಸರಲ್ಲಿ ಇಡೋಕೆ ಹೋಗ್ಬಿಡಿ, ಗಟ್ಟಿ ಆಗುತ್ತೆ. ಮಾಮೂಲಿ ಕೆಳಗಡೆ ಫ್ರಿಜ್ಜಲ್ಲೇ ಇಡಿ. ಇವಾಗ ನೀವು ನೋಡ್ತಾ ಇರ್ಬೋದು 30 ಮಿನಿಟ್ಸ್ ಆದಮೇಲೆ ಇದು ಐಸ್ ಕ್ಯೂಬ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಮ್ಗೆ ಹಚ್ಕೊಳ್ಳೋಕ್ಕೂ ಕೂಡ ಫೇಸಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಡೈಲಿ 1 ಟೈಮ್ ಯಾವಾಗಾದರೂ ನೀವು ಹಚ್ಕೊಳ್ಬೋದು. ಇದನ್ನ ಹಚ್ಕೊಂಡು ನೀಟಾಗಿ ಫುಲ್ ಮಸಾಜ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಿಸಲ್ಟ್ ಅಂತೇಳ್ಬಿಟ್ಟು. ಇದೇ ರೀತಿ ತುಂಬ ವೀಡಿಯೋಸ್ ಮಕ್ಳಿಗೆ ಬೇಕಾಗಿರೋದು ಕೂಡ ನನ್ನ ಅಕೌಂಟಲ್ಲಿದೆ. ಯಾರ್ಯಾರು ಚೆಕ್ ಮಾಡಿಲ್ಲ ಚೆಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.